ಅಂಟಹಾಡ 7ನೇ ವರ್ಷ ಭಾರತ ದಾದ್ರ್ಯದ ಕಿಡಿ ಹೊತ್ತಿ ಉರಿಯುತ್ತಿದ್ದ ಕಾಲ. ಅದೇ ಸಮಯದಲ್ಲಿ ಕರ್ನಾಟಕದ ಒಂದು ಸಣ್ಣ ಹಳ್ಳಿ ಹಲಗಲಿ. ಇಲ್ಲಿ ವಾಸಿಸುತ್ತಿದ್ದವರು ಧೈರ್ಯಶಾಲಿಗಳಾದ ಬೇಡರು. ಅವರು ಬೇಟೆಯಾಡುವ ಕಲೆಗಳಲ್ಲಿ ನಿಪುಣರು. ತಮ್ಮ ಭೂಮಿ ತಮ್ಮ ಗೌರವಕ್ಕಾಗಿ ಜೀವ ಕೊಡುವವರು. ಒಂದು ದಿನ ಬ್ರಿಟಿಷ್ ಸರ್ಕಾರ ಒಂದು ಆದೇಶ ಹೊರಡಿಸಿತು. ಬೇಡರು ತಮ್ಮ ಬಳಿ ಇರುವ ಶಸ್ತ್ರಾಸ್ತ್ರಗಳನ್ನು ಒಪ್ಪಿಸಬೇಕು. ಈ ಮಾತು ಕೇಳಿದ ಕೂಡಲೇ ಹಲಗಲಿಯ ಜನರ ಮನಸ್ಸು ಕುದಿಯಿತು. ನಮ್ಮ ಶಸ್ತ್ರವೇ ನಮ್ಮ ಬದುಕು, ಅದನ್ನು ಹೇಗೆ ಕೊಡೋದು ಎಂದು ಅವರು ಕೋಪಗೊಂಡರು. ಆ ಹಳ್ಳಿಯಲ್ಲಿ ಒಬ್ಬ ಧೈರ್ಯಶಾಲಿ ನಾಯಕಿದ್ದ, ಭೀಮನಾಯಕ್. ಅವರು ಜನರನ್ನು ಒಟ್ಟುಗೂಡಿಸಿ ಹೇಳಿದರು, ನಾವು ಹೋರಾಡಬೇಕು, ನಮ್ಮ ಹಕ್ಕುಗಳಿಗಾಗಿ ನಿಲ್ಲಬೇಕು. ಹಳ್ಳಿಯ ಎಲ್ಲ ಬೇಡರು ಒಂದಾಗಿ ನಿರ್ಧಾರ ತೆಗೆದುಕೊಂಡರು. 1857 ಕರ್ನಾಟಕದ ಒಂದು ಪುಟ್ಟ ಹಳ್ಳಿ ಬ್ರಿಟಿಷ್ ಸಾಮಳಿ ಮಿತಿಮೀಜರಿಸಿತ್ತು. ಅದುವೇ ಹಲಗಲಿ. ಹಳ್ಳಿಯ ಎಲ್ಲ ಬೇಡರು ಒಂದುಗೂಡಿ ಸಿಂಹದ ನಡುಗಿಸಿದವರ ಗುರಿ ಒಂದೇ ಆಗಿತ್ತಿ, ನಾವು ಶರಣಾಗೋಲ್ಲ. ಕೆಲವೇ ದಿನಗಳಲ್ಲಿ ಬ್ರಿಟಿಷ್ ಸೇನೆ ಹಲಗಲಿಗೆ ನುಗ್ಗಿತು. ಶಾಂತವಾಗಿದ್ದ ಹಳ್ಳಿ ಇನ್ನೊಂದೆಡೆ ಹರಿತವಾದ ಕತ್ತಿಗಳ ಘರ್ಷಣೆ. ನೋಡಿ ಆ ದೃಶ್ಯವನ್ನ. ನಮ್ಮ ಬೇಡರ ಬಳಿದ್ದು ಬೆರಳೆಣಿ ಶಸ್ತ್ರಾಸ್ತ್ರಗಳು, ಆದರೆ ಅವರ ಎದೆಯಲ್ಲಿತ್ತು ಶಸ್ತ್ರಾಸ್ತ್ರಗಳು. ಬೇಡರ 1000 ಆನೆಗಳ ಬಲ, ಅವರಿಗೆ ಎದೆಯಲ್ಲಿತ್ತು ಬ್ರಿಟಿಷರ ಗುಳ್ಳೆಗಳ ಘರ್ಷಣೆ. ಒಬ್ಬೊಬ್ಬರು ಹುತಾತ್ಮರಾದರೂ ಹೋರಾಟ ನಿಲ್ಲಿಸಲಿಲ್ಲ. ಆದರೆ ಬ್ರಿಟಿಷರ ಬಲ ಹೆಚ್ಚಿತ್ತು. ಕೊನೆಗೆ ಹಲಗಲಿ ದಂಗೆ ದಮನಗೊಳಿಸಲಾಯಿತು. ಅನೇಕ ಬೇಡರನ್ನು ಬಂಧಿಸಿ ಕೆಲವರನ್ನು ಗಲ್ಲಿಗೇರಿಸಲಾಯಿತು. ಹಲಗಲಿ ಬೇಡರ ಸಿಡಿಲ ಮೊರೆತ ಶಸ್ತ್ರ ಬಿಡಲಾರೆವು. ಮಣ್ಣಿನ ಮಕ್ಕಳ ವೀರ ಸೇನಾನಿ ಪ್ರಾಣ ಕೊಡುತ್ತೇವೆ. ಬ್ರಿಟಿಷರ ಸೇನೆಯ ಎದುರು ನಿಂತು ಗರ್ಜಿಸಿತು ಕ್ರಾಂತಿ. ಹಲಗಲಿ ವೀರರ ತ್ಯಾಗ ಬಲಿದಾನ ಅಮರ ಈ ಶಕ್ತಿ. HBD YouTube channel subscribe.